ಹಾಯ್ ತಮಗೆಲ್ಲರಿಗೂ ಎಸ್ ಪಿ ಯು ಕೆ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಫೋಟೋ ವೆರಿಫಿಕೇಷನ್ NMMS ಆ್ಯಪಿಂದು ಫೋಟೋ ವೆರಿಫಿಕೇಷನ್ ಯಾವ ಥರ ವೆರಿಫಿಕೇಷನ್ ಮಾಡೋದು ವಿಡಿಯೋ ಲಾಗಿನಲ್ಲಿ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ ನಿಮಗೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಮುಂದಿನ ವಿಡಿಯೋಗಳನ್ನು ಹಾಕ್ತಿರ್ತೀನಿ, ಬೇರೆ ಬೇರೆ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿರಿ ಲಾಗಿನ್ ಆಗಿ ತೋರಿಸ್ತೀನಿ ಯಾವ ಥರ ಮಾಡೋದಂತ. ನೋಡಿ, ಈ ಥರ ಎಂಡ್ ಟು ಎಂಡ್ ಪೇಜ್ನ ಓಪನ್ ಮಾಡ್ಕೋಬೇಕು. ನಾನು ಓಪನ್ ಮಾಡ್ತಾ ಇದ್ದೀನಿ. ಇವಾಗ ಕೆಳಗಡೆ FTO ವೆರಿಫಿಕೇಷನ್ ಆ್ಯಕ್ಷನ್, ಆಮೇಲೆ ಸೋಷಿಯಲ್ ಎಡಿಟು, ಆಮೇಲೆ ಏನೇನೋ ಆಪ್ಷನ್ಸ್ ಇದ್ದಾವೆ. ಸೊ ಅದೆಲ್ಲ ಬೇಕಾಗಿಲ್ಲ. ಲಾಗಿನ್ ಅಂತ ತಗೊಳ್ಳಿ. ಲಾಗಿನ್ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ಯಾರ್ದು ನಂಬರ್ ಕೊಟ್ಟಿರ್ತೀರ, PDO ಅವ್ರದ್ದು, GKMದು, BFTದು, DEOದು ಯಾರ್ದು ಕೊಟ್ಟಿರ್ತೀರ ಅವ್ರದ್ದು ನಂಬರ್ ಹಾಕಿ ಕೆಳಗಡೆ ಪಾಸ್ವರ್ಡ್ ಹಾಕಿ ಸೆಂಡ್ OTP ಕೊಡಿ. OTP ಹೋಗುತ್ತೆ. OTP ಹೋಗಿಂದ ರೀಎಂಟ್ರಿ ಮಾಡಿ. OTPನ ರೀಎಂಟ್ರಿ ಮಾಡಿದ ಮೇಲೆ ಪೇಜ್ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ 6 ಆಪ್ಷನ್ಸ್ ಇದ್ದಾವೆ. ಇಲ್ಲಿ 6 ಆಪ್ಷನ್ಸಲ್ಲಿ ಕೆಳಗಡೆ ಇಲ್ಲಿ ಕಾಣ್ತಿದೆ ನೋಡಿ, NMMS ವೆರಿಫಿಕೇಷನ್ ಅಂತ. ಈ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಇದೇ ಮೇನು. ಈ ಆಪ್ಷನ್ಸ್ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ 4 ಆಪ್ಷನ್ಸ್ ತೋರಿಸಿದೆ, ವೆರಿಫಿಕೇಷನ್ಸ್, ಆಮೇಲೆ ರಿಪೋರ್ಟು. 4 ಆಪ್ಷನ್ಸ್ ಇದ್ದರೆ ಇಲ್ಲಿ ಫಸ್ಟ್ ಒಂದು ವೆರಿಫಿಕೇಷನ್ ಅಂತ ತಗೊಳ್ಳಿ. ಇಲ್ಲಿ ಬರ್ತೈತೆ ನೋಡಿ ಡೇಟ್, ಯಾವ ಡೇಟಿಂದ ಮಾಡಬೇಕು ಕನ್ಫರ್ಮ್ ಮಾಡ್ಕೋಬೇಕು. ಇಲ್ಲಿ ಡೇಟ್ನ ಹಾಕ್ಕೋಬೇಕು. ಇಲ್ಲಿ ಕರ್ಸರ್ ಇದೆ, ಆ ಕಡೆ ಈ ಕಡೆ ಸರಿಸಲಿಕ್ಕೆ. ನಾನು ಜುಲೈ 1ರಿಂದ ಮಾಡ್ತಾಯಿದ್ದೀನಿ. ನೋಡೋಣ ಯಾವುದು ಎಲ್ಲಿ ಬರುತ್ತೆ, ಯಾವುದು ಓಪನ್ ಆಗುತ್ತೆ ಅಂತ. ಇಲ್ಲಿ ಆ ಡೇಟಿಗೆ ಇದ್ದರೆ ಓಪನ್ ಆಗಿಬಿಡ್ತೈತೆ, ಇಲ್ಲಾಂದ್ರೆ ಓಪನ್ ಆಗಲ್ಲ. ಇದೇ ಥರ ಎಂಟಿ ಬರ್ತೈತೆ. ಇದು ನಂದು ನೋಡಿ ಯಾವೂ ಇಲ್ಲ, ಈ ಡೇಟಿಗೂ ಇಲ್ಲ. ಸೊ 5ನೇ ತಾರೀಕು ಇಲ್ಲಿನೂ ಇಲ್ಲ. ನಾನು ಡೇ ಬೈ ಡೇ ಚೆಕ್ ಮಾಡ್ತಾ ಹೋಗ್ತಾ ಇದ್ದೀನಿ ಯಾವ ಡೇಟಿಗೆ ಇದೆ ಅಂತ. ನೋಡೋಣ, ಹಾಗೆ ನೀವು ನೋಡ್ತಾ ಇರಿ. ಇದರಲ್ಲಿ ಕೂಡ ಇಲ್ಲಿ 9 ಇದರಲ್ಲಿ ಇಲ್ಲ, 10 ಇದರಲ್ಲಿ ಕೂಡ ಇಲ್ಲ, ಇದರಲ್ಲಿ ಕೂಡ ಇಲ್ಲ. ನೋಡೋಣ ಎಲ್ಲಿಯೂ ಬರ್ಬೋದು ಅಂತ. ಇಲ್ಲಿ ಕಾಣ್ತಿದೆ ನೋಡಿ, ಈ ಡೇಟಿಗೆ ಇದೆ. ಇಲ್ಲಿ ಈ ಥರ ನಿಮ್ಮ ಪೇಜ್ ಓಪನ್ ಆಗುತ್ತೆ. ಇದರಲ್ಲೇ ವೆರಿಫಿಕೇಷನ್ ಮಾಡಬೇಕು ನಾವು, ಯಾವುದು ಕರೆಕ್ಟ್ ಯಾವುದು ತಪ್ಪು ಅಂತ. ಇದರಲ್ಲಿ ಎರಡು ಫೋಟೋ ಬಂದಿರ್ತವೆ ಮೇಲೆ ತೆಳಗು. ಅದರಲ್ಲಿ ಫೋಟೋದಲ್ಲಿ ಎಣಿಸ್ಕೋಬೇಕು ನಾವು, ಲೇಬರ್ ಕರೆಕ್ಟ್ ಇದ್ದಾರಾ ಇಲ್ಲ, ಆಮೇಲೆ ಬೇರೆ ಬೇರೆ ಬಂದಿದ್ದಾರಾ ಅಥವಾ ಸೇಮ್ ಲೇಬರ್ಸ್ ಇದ್ದಾರಾ ಏನಾದರೂ ಚೆಕ್ ಮಾಡ್ಕೋಬೇಕು. ಕರೆಕ್ಟ್ ಇದ್ದರೆ ಇಲ್ಲಿ ಆಪ್ಷನ್ಸ್ ಇದ್ದಾವೆ, 7 ಆಪ್ಷನ್ಸ್. ಇದರಲ್ಲೇ ಯಾವುದು ಸರಿ ಅಂತ ಕರೆಕ್ಟ್. ಏನಾದರೂ ಮಿಸ್ಟೇಕ್ ಇದ್ದರೆ ಮಿಸ್ಟೇಕ್ ತೊಗೋಬೇಕು. ಅದು ಏನು ಕರೆಕ್ಟ್ ಕೊಟ್ಟಿರ್ತಾರೆ ಅದೇ ಥರ ತೊಗೋಬೇಕು. ಇಲ್ಲಿ ಫಸ್ಟ್ ಒಂದು ಸರಿಯಾಗಿದೆ ಅಂತ ಆಪ್ಷನ್ಸ್ ಇದೆ, ಅದನ್ನು ತೊಗೊಂಡೆ ನಾನು, ಯಾಕಂದರೆ ಕರೆಕ್ಟ್ ಇದೆ ಅದರಲ್ಲಿ. ಅದರಲ್ಲಿ ಫಸ್ಟ್ ಫೋಟೋದಲ್ಲಿ ಲೇಬರ್ಸು, ಆಮೇಲೆ ಸೆಕೆಂಡ್ ಫೋಟೋದಲ್ಲಿ ಲೇಬರ್ಸು ಸೇಮ್ ಇದ್ದಾರೆ. ಸೊ ಹಾಗಾಗಿ ನಾನು ಸರಿಯಾಗಿದೆ ಅಂತ ತಗೊಂಡೆ. ಮತ್ತು ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ 7 ಆಪ್ಷನ್ಸ್ ಇದ್ದಾವೆ. ಆ ಆಪ್ಷನ್ಸಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ. 2ನೇ ಆಪ್ಷನ್ಸು ಸಂಬಂಧವಿಲ್ಲದ ಛಾಯಾಚಿತ್ರವನ್ನು ಅಪ್ಲೋಡ್ ಮಾಡುತ್ತಿರುವುದು ಅಂತ ಇದೆ ಆಪ್ಷನ್ಸ್. 3ನೇ ಆಪ್ಷನ್ಸ್ ನೋಡಿ, ಲೈವ್ ಫೋಟೋ ಬದಲು ಫೋಟೋ ಮೇಲೆ ಫೋಟೋ ಸೆರೆ ಹಿಡಿಯುತ್ತಿರುವುದು ಅಂತ ಐತೆ. ಹಾಗೂ 4ನೇ ಆಪ್ಷನ್ಸು ಕೆಲಸಗಾರ ಎಣಿಕೆಯಲ್ಲಿ ವ್ಯತ್ಯಾಸವಾಗುತ್ತಿರುವುದು ಅಂತ ಇದೆ. 5ನೇ ಆಪ್ಷನ್ಸು ಬೆಳಗಿನ ಮತ್ತು ಮಧ್ಯಾಹ್ನದ ಫೋಟೋಗಳಲ್ಲಿ ಬೇರೆ ಬೇರೆ ಕೆಲಸಗಾರರು ಇರುವುದು ಅಂತ ಇದೆ ನೋಡಿ. 6ನೇ ಆಪ್ಷನ್ಸು ಒಂದೇ ವ್ಯಕ್ತಿ ಬೇರೆ ಬೇರೆ NMRಗಳಲ್ಲಿ ಕಂಡು ಬಂದಿರುತ್ತಾನೆ ಅಂತ ಇದೆ. ಲಾಸ್ಟ್ ಒನ್ಸ್ ಆಪ್ಷನ್ಸ್ ಫೋಟೋ ಮತ್ತು ಹಾಜರಾತಿಯಲ್ಲಿ ಗಂಡು ಮತ್ತು ಹೆಣ್ಣು ಸಂಖ್ಯೆಯಲ್ಲಿ ಹೊಂದಾಣಿಕೆಯಾಗಿಲ್ಲ ಅಂತ ಇದೆ. ಈ ರೀತಿ 7 ಆಪ್ಷನ್ಸ್ಗಳಿದ್ದಾವೆ. ನಿಮ್ಗೆ ಯಾವುದು ಸೂಟೇಬಲ್ ಆಗುತ್ತೋ ಅದನ್ನು ತೊಗೋಬೋದು. ಬಟ್ ಬಹಳ ಕೇರ್ಫುಲ್ಲಾಗಿ ಜವಾಬ್ದಾರಿಯಿಂದ ಮಾಡಬೇಕು ಈ ಕೆಲಸ, ಯಾಕಂದರೆ ಸಮಸ್ಯೆ ಏನೂ ಆಗಬಾರ್ದು. ಅದು ನಿಮಗೆ ಏನು ಸೂಟೇಬಲ್ ಆಗುತ್ತೋ, ಯಾವುದು ಕರೆಕ್ಟ್ ಇದೆ ಅದನ್ನು ತೊಗೊಳ್ಳಿ. ಏನಾದರೂ ಹೆಚ್ಚು ಕಡಿಮೆ ತೊಗೋಬೇಡಿ. ನಾನು ಬೇಗ ಮಾಡ್ತಾಯಿದ್ದೀನಿ ನೋಡಿ. ಒಂದೊಂದು ಕೆಳಗಡೆ ಲೇಬರು ಮೇಲೆ ಲೇಬರ್ ಸೇಮ್ ಇದೆಯಾ ಅಂತ ಎಣಿಸ್ಕೋಬೇಕು, ನೋಡ್ಕೋಬೇಕು. ನೋಡಿ ಕರೆಕ್ಟಾಗಿ ತೊಗೋಬೇಕು. ಏನಾದ್ರು ಮಿಸ್ಟೇಕ್ ಇದ್ದರೆ ಅದನ್ನ ಕೆಳಗಡೆ ಆಪ್ಷನ್ಸ್ ಇರುವಂಥ ತೊಗೋಬೇಕು. ಅದನ್ನ ಯಾವ್ದು ಸೂಟೇಬಲ್ ಆಗುತ್ತೆ ಅದನ್ನು ತೊಗೋಬೇಕು. ಫಾಸ್ಟ್ ಹೋಗೋಣ, ರಿಪೋರ್ಟ್ ಯಾವ ಥರ ಚೆಕ್ ಮಾಡೋದಂತ ಅದನ್ನು ಸಮೇತ ತೋರಿಸ್ಕೊಡ್ತೀನಿ ನೋಡಿ. ನೆಕ್ಸ್ಟ್ ಡೇ ಈ ಥರ ಓಪನ್ ಆಯಿತು. ಈ ಥರ ಕೆಳಗಡೆ ಸೆಕೆಂಡ್ ತೊಗೊಂಡಿಲ್ಲ, ಮೊದಲಷ್ಟೇ ತೊಗೊಂಡಿದ್ದಾರೆ, ಸೆಕೆಂಡ್ ತೊಗೊಂಡಿಲ್ಲ. ಆವಾಗ 5ನೇ ಆಪ್ಷನ್ಸ್ ತೊಗೊಳ್ಳಿ. ಇಲ್ಲಿ ಮಾರ್ನಿಂಗ್ದಷ್ಟೇ ಫೋಟೋ ಅಪ್ಲೋಡ್ ಆಗಿದೆ, ಸೆಕೆಂಡ್ ಫೋಟೋ ಅಪ್ಲೋಡ್ ಆಗಿರಲ್ಲ, ಟೆಕ್ನಿಕಲ್ ಏನೋ ಪ್ರಾಬ್ಲಮಿಂದಾಗಿ. ಹಾಗಾಗಿ ಇಲ್ಲಿ ಸೆಕೆಂಡ್ ಫೋಟೋ ಅಪ್ಲೋಡೋಕ್ಕೆ ಬೇರೆ ಆಪ್ಷನ್ಸ್ ಇಲ್ಲ. ಹಾಗಾಗಿ ಈ 5ನೇ ಆಪ್ಷನ್ಸ್ ತೊಗೋತಾ ಇದ್ದೀನಿ ನಾನು. ಇದು ಮುಗಿತು. ಇವಾಗ ರಿಪೋರ್ಟ್ ಯಾವ ಥರ ನೋಡೋಣ ಬನ್ನಿ. ಇಮಿಡಿಯೇಟ್ ರಿಪೋರ್ಟಿಗೆ ಬರುತ್ತೆ. ಸೇಮ್ ಪ್ಲೇಸಿಗೆ ಹೋಗಿ ಇಲ್ಲಿ ವೆರಿಫಿಕೇಷನ್ ಅಂತ ಮುಂದೆ ರಿಪೋರ್ಟ್ ಇದೆ, ರಿಪೋರ್ಟ್ನ ಕ್ಲಿಕ್ ಮಾಡಬೇಕು. ಇಲ್ಲಿ ಹೋಗಿಂದ ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದ್ದಾವೆ. ಇದರಲ್ಲಿ ವೆರಿಫಿಕೇಷನ್ ರಿಪೋರ್ಟ್ ಅಂತ ಇದೆ. ವೆರಿಫಿಕೇಷನ್ ರಿಪೋರ್ಟ್ ತೊಗೊಂಡು ಇಲ್ಲಿ ನಮ್ಮದು ಡೇಟೇನು ಹಾಕೋದು ಬೇಡ, ಜಸ್ಟ್ ಇಲ್ಲಿ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡಿದೆ. ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ತಾಲೂಕನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಗ್ರಾಮ ಪಂಚಾಯತ್ ಕೆಳಗಡೆ ಇರುತ್ತೆ, ಅದನ್ನ ಸೆಲೆಕ್ಟ್ ಏನು ಮಾಡೋದು ಬೇಡ. ಹಾಗೆ ಈ ಕಡೆ ಪರ್ಸೆಂಟೇಜ್ ತೋರಿಸುತ್ತೆ, ಲಾಸ್ಟು ಪರ್ಸೆಂಟೇಜ್ ಬಂದಿದೆ ಆಲ್ರೆಡಿ ನಂದು. ಜಸ್ಟ್
ಅಲ್ಲಿ ಹಾಕ್ಕೊಂಡು ಈ ಕಡೆ ರಿಪೋರ್ಟ್ ನೋಡಿದೆ ಬಂದಿತ್ತು. ಸೊ ಈ ರೀತಿ ಮಾಡ್ಬೋದು, ಈ ರೀತಿ ಚೆಕ್ ಮಾಡ್ಬೋದು ಈ NMMS ವೆರಿಫಿಕೇಷನ್ ರಿಪೋರ್ಟ್. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ. ಮುಂದೆ ಬೇರೆ ಬೇರೆ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿರ್ತೀನಿ. ಹಾಗೆ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.